ಪ್ರೀತಿಯನ್ನು ಕಿತ್ತುಕೊಂಡಿತು. ಈಗ ನಾನು ಈ ಪರ್ವತವನ್ನೇ ಒಡೆದು ಹಾಕುತ್ತೇನೆ ಎಂದು. ಮರುದಿನ ಬೆಳಿಗ್ಗೆ ಕೇವಲ ಒಂದು ಸುತ್ತಿಗೆ ಮತ್ತು ಉಳಿ ಹಿಡಿದು ಬೆಟ್ಟವನ್ನು ಒಡೆಯಲು ಪ್ರಾರಂಭಿಸಿದ. ಊರಿನ ಜನರು ನಕ್ಕರು, ಅವನನ್ನು ಹುಚ್ಚ ಎಂದರು. ಆದರೆ ದಶರಥ ನಿಲ್ಲಲಿಲ್ಲ. ದಿನಗಳು ತಿಂಗಳುಗಳಾದವು, ತಿಂಗಳುಗಳು ವರ್ಷಗಳಾದವು. 22 ವರ್ಷಗಳ ಕಾಲ. ಹೌದು, ಒಬ್ಬ ಮನುಷ್ಯ 22 ವರ್ಷಗಳು ಒಂದು ಪರ್ವತದ ವಿರುದ್ಧ ಹೋರಾಡಿದ. ಅವನು ಬೇಸಿಗೆಯ ಬೆಂಕಿಯಲ್ಲಿ ಕೆಲಸ ಮಾಡಿದ, ಮಳೆಗಾಲದ ಮಳೆಯಲ್ಲಿಯೂ ಕೆಲಸ ಮಾಡಿದ, ಚಳಿಗಾಲದ ಮಂಜಿನಲ್ಲೂ ಕೆಲಸ ಮಾಡಿದ. ಅವನ ದೇಹಕ್ಕೆ ವಯಸ್ಸಾಯಿತು, ಅವನ ಕೂದಲುಗಳು ಬಿಳಿಯಾಯಿತು. ಆದರೆ ಅವನ ಪ್ರತಿಜ್ಞೆಗೆ ಇನ್ನೂ ಆಗಿರಲಿಲ್ಲ. ಕೊನೆಗೂ ಪರ್ವತದ ಬಾಗಿಲು ತೆರೆದಂತಾಯಿತು. ಅವನು 360 ಅಡಿ ದಾರಿಯನ್ನು ನಿರ್ಮಿಸಿದ್ದನು. 55 ಕಿಲೋಮೀಟರ್ ಪ್ರಯಾಣವನ್ನು 15 ಕಿಲೋಮೀಟರ್ ಆಗಿ ಬದಲಾಯಿಸಿದ್ದನು.